ದೈವಾರಾಧನೆ ಜನಮಾನಸದಲ್ಲಿ ಸದಾ ಶಾಂತತೆಯನ್ನ ನೆಮ್ಮದಿಯನ್ನ ತುಂಬುತ್ತೆ. ಭಕ್ತಿಯಲ್ಲಿ ತಲ್ಲೀನರಾಗುವಂತೆ ಮಾಡಿದ್ದು ದೈವದ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ನಡೆದ ಈ ದೈವಾರಾಧನೆ ಪ್ರತಿ ತಿಂಗಳ ಸಂಕ್ರಮಣದ ಪ್ರಯುಕ್ತ ಕೊರಗಜ್ಜನಿಗೆ ವಿಶೇಷ ಪೂಜೆ ಹಾಗೂ ಕೋಲ ನಡೆಯುತ್ತೆ. ಅದು ತುಳುನಾಡಿನ ಸಂಪ್ರದಾಯದಂತೆ ಸಂಕ್ರಮಣ ಮುಗಿದ ಮೇಲೆ ಹೊಸ ತಿಂಗಳ ಪ್ರಾರಂಭ ಆಗುತ್ತೆ. ಇದರ ವಿಶೇಷವಾಗಿ ಪ್ರತಿ ವರ್ಷ ಫೆಬ್ರವರಿ 14 ಮತ್ತು 15ರಂದು ಶ್ರೀ ಗಡಿಯಾಡಿ ಆದಿಮುಗೇರ್ಕಳ ಹಾಗೂ ಕೊರಗಜ್ಜನ ವಾರ್ಷಿಕ ಕೋಲ ನಡೆಯುತ್ತೆ. ಇಲ್ಲಿನ ವಿಶೇಷವೇನೆಂದ್ರೆ ಪ್ರತಿ ತಿಂಗಳು ಸಂಕ್ರಮಣದಂದು ಕೊರಗಜ್ಜನಿಗೆ ಭಕ್ತಾದಿಗಳಿಂದ ಹರಕೆಯ ಕೋಲ ನಡೆಯುತ್ತೆ. ಕೊರಗಜ್ಜನ ಕೋಲ ನೋಡಲು ಪ್ರತಿ ತಿಂಗಳು ಇಲ್ಲಿಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ. ಕೊರಗಜ್ಜನಿಗೆ ಪ್ರಿಯವಾದ ಚಕ್ಕುಲಿ ತಿನಿಸುಗಳನ್ನ ಇಟ್ಟು ಭಕ್ತಿಯಿಂದ ಬೇಡಿಕೊಂಡು ಕೊರಗಜ್ಜನ ಕೋಲ ಕುಣಿತವನ್ನ ಕಣ್ತುಂಬಿಕೊಳ್ತಾರೆ. ಇಲ್ಲಿಗೆ ಬರುವ ಭಕ್ತ ಸಾಗರ ಈ ಕೋಲದಲ್ಲಿ ತಲ್ಲೀನರಾಗ್ತಾರೆ. ಪ್ರತಿ ಬಾರಿ ಕೊರಗಜ್ಜನನ್ನ ನೋಡಲು ಬರುವ ಭಕ್ತಾದಿಗಳಿಗೆ ಈ ಸನ್ನಿಧಿಯ ಆಡಳಿತ ಮಂಡಳಿ ವಿಶೇಷ ಭೋಜನದ ವ್ಯವಸ್ಥೆ ಕಲ್ಪಿಸುತ್ತೆ. ಬಂದ ಭಕ್ತರಿಗೆ ಯಾವುದೇ ಕೊರತೆ ಬಾರದಂತೆ ಇಲ್ಲಿನ ಆಡಳಿತ ಮಂಡಳಿಯ ಸದಸ್ಯರು ನೋಡಿಕೊಳ್ಳುವುದು ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಕೊರಗಜ್ಜನ ಬಳಿ ತಮ್ಮದೇ ಪ್ರಶ್ನೆಯನ್ನ ಇಟ್ಟು ಪರಿಹಾರ ಕಂಡುಕೊಂಡ ಭಕ್ತಾದಿಗಳು ತಮ್ಮ ಸಂತೋಷವನ್ನ ನಮ್ಮ ವರದಿಗಾರರ ಬಳಿ ವ್ಯಕ್ತಪಡಿಸಿದ್ದು ಹೀಗೆ. ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಆರ್ಯ ಅಂತ ಹೇಳಿ. ಇದು ಶ್ರೀ ಕ್ಷೇತ್ರ ಪಟ್ಲಡ್ಕ ಅಂತ ಪ್ಲೇಸ್ ನೇಮ್. ಇದು ಕೊಕ್ಕಡದಿಂದ ಜಸ್ಟ್ 1 ಕಿಲೋಮೀಟರ್ ದೂರ, ಗಂಟೆ ಗಣಪತಿಯಿಂದ ಒಂದು 5 ಕಿಲೋಮೀಟರ್ ದೂರ, ಧರ್ಮಸ್ಥಳದಿಂದ ಒಂದು 18 ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಕಡೆ ಸುಬ್ರಹ್ಮಣ್ಯ ಹೋದ್ರೆ ಒಂದು 30 ರಿಂದ 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದು ಬರುತ್ತೆ. ಬಸ್ಸಲ್ಲಿ ಬರೋರಿದ್ರೆ ಇಲ್ಲಿ ಕೊಕ್ಕಡ ಅಂತ ಜಂಕ್ಷನ್ ಸಿಗುತ್ತೆ. ಧರ್ಮಸ್ಥಳ ಬಸ್ಸಲ್ಲಿ ಬಂದ್ರೆ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಬರುವವರು ಕೊಕ್ಕಡ ಜಂಕ್ಷನ್ ಅಲ್ಲಿ ಟಿಕೆಟ್ ಮಾಡಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋದಲ್ಲಿ ಬಂದು ಒಂದು 70 ರೂಪೀಸ್ 80 ರೂಪೀಸ್ ಚಾರ್ಜ್ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಪ್ರತಿ ಸಂಕ್ರಮಣ ದಿವಸದಂದು ಹರಕೆಯ ಕೋಲ ಆಗ್ತದೆ. ಇಲ್ಲಿ ವಾರ್ಷಿಕ ಕೋಲ ಬಂದು ಬಿಟ್ಟು ಫೆಬ್ರವರಿ 14ಕ್ಕೆ ಆಗ್ತದೆ, 14-15ಕ್ಕೆ ಆಗ್ತದೆ. ಆ ದಿವಸ ಇಲ್ಲಿ ಮುಗೇರ ದೈವಗಳಿಗೆ ಮತ್ತು ತನ್ನಿಮಾಣಿಕ ಸ್ವಾಮಿ ಕೊರಗಜ್ಜ ದೈವಗಳಿಗೆ ಕೋಲನೆ ವಾಸವಾಗ್ತದೆ. ವಿಶೇಷವಾಗಿ ಅಂತ ಏನಂತ ಹೇಳಿದ್ರೆ ಸಂಕ್ರಮಣ ದಿವಸದಂದು ಹರಕೆಯ ಕೋಲ. ಈಗ ಇಲ್ಲಿಗೆ ಬಂದಂತ ಅನೇಕ ಭಕ್ತರಿರ್ತಾರೆ, ಅವರ ಕಷ್ಟಗಳಿರ್ತವೆ. ಕಷ್ಟಗಳು ಅಂದ್ರೆ ಬೇರೆ ಬೇರೆ ರೀತಿಯ ಕಷ್ಟಗಳಿರ್ತವೆ. ಆ ಕಷ್ಟಗಳೆಲ್ಲ ಪರಿಹಾರ ಆದ್ರೆ ಅವರು ಭಕ್ತಿಯಿಂದ ಕೊಡುವಂತ ಸೇವೆ. ವಿಶೇಷವಾಗಿ ಇಲ್ಲಿ ಎಂತ ಅಂತ ಹೇಳಿದ್ರೆ ಇವತ್ತು 2 ಕೋಲ ನಡೀತಾ ಇದೆ. ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೇವೆ. ಯಾವ ತರ ಅಂತ ಹೇಳಿದ್ರೆ ನಾವು ಈಗ ಹರಕೆ ಕೊಟ್ಟವರಿಗೆ ದೈವದಿಂದ ನುಡಿಕೊಟ್ಟ ಆದ ನಂತರ ಬಂದ ಭಕ್ತಾದಿಗಳಿಗೆ ಅವರ ಕಷ್ಟಗಳು ನೇರವಾಗಿ ದೇವರ ಹತ್ರ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ವಿಶೇಷವಾಗಿ ತುಳುನಾಡಲ್ಲಿ ಎಂತ ಅಂತ ಹೇಳಿದ್ರೆ ದೇವರ ಹತ್ರ ಹೋಗಿ ಹೇಳಲಿಕ್ಕೆ ಆಗದಂತದ್ದು ಹೋಗಿ ನೇರವಾಗಿ ಬಂದು ದೈವಗಳ ಹತ್ರ ಹೇಳುವಂತ ಅವಕಾಶಗಳು ಆ ದೈವಗಳು ನಮಗೆ ಕೊಟ್ಟಿದ್ದಾವೆ. ಹಾಗಿರುವಾಗ ಇಲ್ಲಿ ಬಂದಂತ ಭಕ್ತರ ಕಷ್ಟಗಳನ್ನು ನೇರವಾಗಿ ದೈವದ ಹತ್ರ ವಿಚಾರಣೆ ಮಾಡಿ ಅಲ್ಲಿ ದೈವ ಒಂದು ಕೊಟ್ಟ ನುಡಿಯ ಪ್ರಕಾರವಂತೆ ಇಲ್ಲಿ ಮುಂದೆ ಭಕ್ತರು ನೆರವೇರುವಂತದ್ದು. ಆ ಸಮಯದಲ್ಲಿ ಅವರ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆದ್ರೆ ಅವರು ಭಕ್ತಿಯಿಂದ ಕೊಡುವಂತ ಸೇವೆಗಳು. ಅನೇಕ ರೀತಿಯ ಕಷ್ಟ ಇರ್ತವೆ. ಪರ್ಸನಲ್ ಪ್ರಾಬ್ಲಮ್ಸ್ ಇರ್ತದೆ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ, ಮದುವೆ ಆಗುದಿಲ್ಲ, ಮಕ್ಕಳಾಗ್ಲಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ, ಅದೆಷ್ಟು 90% ಹಾಸ್ಪಿಟಲ್ ಅಲ್ಲಿ ಆಗದಂತ ಕೆಲವು ಕಾರ್ಯಗಳಲ್ಲೂ ಈ ಮಣ್ಣಲ್ಲಿ ಬಂದು ಪರಿಹಾರ ಆದಂತ ಅದೆಷ್ಟೋ ಘಟನೆಗಳಿದೆ ಅಂತ ತುಂಬಾ ಘಟನೆಗಳಾಗಿದೆ. ಇವತ್ತು ಅಷ್ಟೇ ಪ್ರತಿ ತಿಂಗಳಲ್ಲೂ ನಾವು ಭಕ್ತರಿಗೆ ಟೋಕನ್ ಮುಖಾಂತರವಾಗಿ ಅವಕಾಶ ಮಾಡಿ ಕೊಡ್ತೇವೆ. ಟೋಕನ್ ಮುಖಾಂತರ ಅಂತ ಹೇಳಿದ್ರೆ ಇದು ಹರಕೆ ಕೊಟ್ಟವರಿಗೆ ನುಡಿಯಾದ ನಂತರ ಟೋಕನ್ ಸಿಸ್ಟಮ್ ಮಾಡಿ ನಾವು ಭಕ್ತರಿಗೆ ಅಜ್ಜನ ಹತ್ರ ನೇರವಾಗಿ ಇವರು ನಮ್ಮ ಸಮಸ್ಯೆಗಳನ್ನು ಭಕ್ತರು ಹೇಳಿ ಕೊಟ್ಟು ಅಜ್ಜ ಒಂದು ಪರಿಹಾರ ಕೊಡ್ತಾರೆ. ಅದೇ ರೀತಿ ನಡೆದುಕೊಳ್ಳುವ ಹಾಗೆ ಅಜ್ಜ ಒಂದು ಅನುವು ಮಾಡಿ ಕೊಡ್ತಾರೆ. ಅದೇ ರೀತಿ ನಡೆದುಕೊಂಡ್ರೆ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗ್ಬಹುದು, ಕಷ್ಟಗಳು ದೂರ ಆಗುವಂತ ನಂಬಿಕೆ ನಮ್ಗೆ. ಈಗ ಇದು ಹೇಳ್ತಕ್ಕಂಥದ್ದು ಪ್ರತಿ ಸಂಕ್ರಮಣದಲ್ಲಿ ನಡೀತಕ್ಕಂಥದ್ದು ಹರಕೆಯ ಕೋಲ. ಇನ್ನೊಂದು ವಿಶೇಷ ಕೋಲ ಅಂದ್ರೆ ಯಾವುದು ಫೆಬ್ರವರಿ. ಅದರಲ್ಲಿ ಏನು ಯಾವ ಟೈಮಲ್ಲಿ ನಡೀತಕ್ಕಂಥದ್ದು? ಅದೇ ಫೆಬ್ರವರಿ 14-15ಕ್ಕೆ ನಡೆಯುವಂತದ್ದು. ಫೆಬ್ರವರಿ ಸಂಜೆ ಒಂದು 9 ಗಂಟೆ, ರಾತ್ರಿ 9 ಗಂಟೆಗೆ ಪ್ರಾರಂಭವಾದ್ರೆ 15ನೇ ತಾರೀಕು ಒಂದು ಸಂಜೆ ತನಕ ಇರ್ತದೆ. ಅಂದ್ರೆ ರಾತ್ರಿ 3 ಮುಗೇರ ದೈವಗಳಿದೆ, ಅದೇ ರೀತಿ ತನ್ನಿಮಾಣಿಗೆ ದೈವ ಇದೆ. ಅದಾದ ನಂತರ 15ನೇ ತಾರೀಕಿಗೆ ಬೆಳಿಗ್ಗೆ ಸ್ವಾಮಿ ಕೊರಗಜ್ಜ ದೈವಕ್ಕೆ ವಾರ್ಷಿಕ ನೇಮೋತ್ಸವ ನಡೀತದೆ. ಅದು ವಿಶೇಷ. ವರ್ಷಕ್ಕೆ ಒಂದೇ ಸರಿ ಆಗುದು. ಮತ್ತೆ ತಿಂಗಳು ಸಂಕ್ರಮಣ ಆಗುವಂತದ್ದೆಲ್ಲ ಹರಕೆಯ ಕೋಲ ನೇಮೋತ್ಸವ, ಭಕ್ತರ ಹರಕೆಯ ಕೋಲ ಆಗುವಂತ. ಮಂಜುಳಾ ಅಂತ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ ಧರ್ಮಸ್ಥಳ ಬಂದಾಗ ನಮ್ಗೆ ಯಾರೋ ಒಬ್ರು ಸಜೆಸ್ಟ್ ಮಾಡೋದು ಗಜಗ್ ಹೋಗಿ ಅಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದಾಗ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದೆ. ಆಗ ಇದು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ.
ಇಲ್ಲಿ ಚಿಕ್ಕ ದೇವಸ್ಥಾನ ಒಂದಿತ್ತು. ಸೊ ಅಲ್ಲಿ ಬಂದು ನಾನು ಹರಕೆ ಚಕ್ಲಿ ಅದೆಲ್ಲ ಕೊಟ್ಟು ಹರಕೆ ಮಾಡ್ಕೊಂಡು ಹೋದೆ. ಆಗ ಕೆಲವೊಂದು ವಿಷಯಗಳು ನನಗೆಲ್ಲ ಒಳ್ಳೇದಾಯಿತು. ಅದಾದಮೇಲೆ ಈಗ ಒಂದು 5 ವರ್ಷದಿಂದ ಮತ್ತೆ ಆಮೇಲೆ ಸ್ಟಾಪ್ ಆಗಿದೆ, ನಾನು ಬರಲಿಲ್ಲ ಇಲ್ಲಿ. ಆಮೇಲೆ ಈಗ ಒಂದು 5 ಮಂತಿಂದ ನಾನು ಮತ್ತೆ ಇಲ್ಲಿ ಕೋಲ ಸ್ಟಾರ್ಟ್ ಆದಾಗ ಇಲ್ಲಿ ಬಂದೆ. ಇಲ್ಲಿ ಬಂದು ನಾನು ಕೆಲವೊಂದು ಬೇಡ್ಕೊಂಡಾಗ ಅದು ಒಳ್ಳೇದಾಯಿತು. ಅದಕ್ಕೆ ಮತ್ತೆ ಕೋಲ ಮಾಡಿಸೋಣ ಅಂತೇಳಿ ನನಗೆ ಮನ್ಸಿಗೆ ಬಂತು. ಅದಕ್ಕೆ ಕೋಲ ಮಾಡಿಸ್ತಾ ಇದ್ದೀನಿ. ಸೊ ಬನ್ನಿ, ಕೊರಗಜ್ಜನ ನಂಬಿ, ಇಲ್ಲಿ ಒಳ್ಳೇದಾಗುತ್ತೆ. ಇಲ್ಲಿ ಬಂದರೆ ಆಯಾ ಕೊರಗಜ್ಜ ನೀವೇನು ಕೇಳ್ತೀರೋ ಅದು ಕೊಡ್ತಾರೆ. ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ಎಲ್ಲರೂ ಬಂದು ಕೊರಗಜ್ಜನಿಗೆ ಬೇಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕೋಲ ಮಾಡಿಸ್ತಾ ಇರೋ ಉದ್ದೇಶ ಏನಂದರೆ, ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ನನಗೆ ನಂಬಿಕೆ ಇದೆ, ನನ್ನ ಅಜ್ಜನ ಹತ್ರ ಬಂದರೆ ನಾನು ಹಾಸ್ಪಿಟ್ಲಿಗೆ ಹೋಗ್ದಿರ ನನಗೆ ಒಳ್ಳೇದು ಮಾಡ್ತಾನೆ ಅಜ್ಜ ಅನ್ನೋ ನಂಬಿಕೆ ನನಗಿದೆ. ಹಂಗಾಗಿ ನಾನು ಕೋಲ ಮಾಡಿಸ್ತಾ ಇದ್ದೀನಿ. ಮತ್ತು ಕೆಲವೊಂದು ನನ್ನ ಮನೆ ತಾಪತ್ರಯಗಳಿದೆ, ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡ್ತಾರೆ ಅಂತ ಬಂದಿದ್ದೀನಿ. ನಮ್ದು ಶ್ರೀ ಗಡಿಯಾಡಿ ಆದಿಮುಗೇರ್ಕಳ ಸ್ವಾಮಿ ಕೊರಗಜ್ಜ ಹಾಗೂ ಪರಿವಾರ ದೈವಗಳ ದೇವಸ್ಥಾನ ಪಟ್ಲಡ್ಕ ಕೌಕ್ರಾಡಿ ಕಡಪ ತಾಲೂಕು. ಅಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ನಿಮ್ಗೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ರಾಷ್ಟ್ರೀಯ ಹೆದ್ದಾರಿಯ ಕೊಕ್ಕಡ ಅಂದ್ರೆ ನಮ್ದು ಗಂಟೆ ಗಣಪತಿ ದೇವಸ್ಥಾನ ಪಕ್ಕ 2 ಕಿಲೋಮೀಟರ್ ಈ ದೇವಸ್ಥಾನ ಗಂಟೆ ಗಣಪತಿ ದೇವಸ್ಥಾನದ ಪಕ್ಕ 2 ಕಿಲೋಮೀಟರ್ ವ್ಯಾಪ್ತಿಗೆ ಬರುತ್ತದೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಪ್ರಧಾನ ದೈವಗಳಾಗಿ ಶ್ರೀ ಗಡಿಯಾಡಿ ಆದಿಮುಗೇರ್ಕಳ ಅಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ, ಅದೇ ರೀತಿ ಪಾರ್ವತಿ ದೇವಿಯ ಸ್ವರೂಪವಾಗಿ ದೇವಿಯನ್ನು ನಾವಿಲ್ಲಿ ಆರಾಧಿಸ್ತೇವೆ. ಅದೇ ರೀತಿಯ ಸಪರಿವಾರ ದೈವಗಳಾಗಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಗುಳಿಗ ದೈವವನ್ನು ಆರಾಧಿಸ್ತೇವೆ. ಅದೇ ರೀತಿ ತುಳುನಾಡಿನಾದ್ಯಂತ ವಿಶೇಷವಾಗಿ ಆರಾಧಿಸಲ್ಪಡುವ ಶ್ರೀ ಸ್ವಾಮಿ ಕೊರಗಜ್ಜ ದೈವವು ಕೂಡ ನಾವಿಲ್ಲಿ ಆರಾಧಿಸ್ತೇವೆ. ಇದು ನಮ್ಗೆ ಇಷ್ಟೇ ವರ್ಷ ಇತಿಹಾಸ ಅಂತ ಹೇಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ನಮ್ಮ ಹಿರಿಯರು ಸರಿಸುಮಾರು 100 ವರ್ಷಕ್ಕಿಂತಲೂ ಅಧಿಕ ವರ್ಷಗಳಿಂದ ಇಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಈಗ ನಾವು ಇತ್ತೀಚೆಗೆ ಇದು ಜೀರ್ಣಾವಧಿ ಈ ರೀತಿಯ ದೇವಸ್ಥಾನವಾಗಿ ಒಂದು 2020 ಅಂದ್ರೆ 5 ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಇಲ್ಲಿ ಕೊರಗಜ್ಜನಿಗೆ ಅಗೇಲು ಸೇವೆ ಪ್ರತಿ ತಿಂಗಳ ಸಂಕ್ರಮಣ ಅಂದ್ರೆ ನಾವು ಇಲ್ಲಿ ನಮ್ಮ ತುಳುನಾಡಿನಲ್ಲಿ ತಿಂಗಳ ಕೊನೆಯ ದಿನವನ್ನು ನಾವು ಸಂಕ್ರಮಣ ಅಂತೇವೆ. ಅದು ತಿಂಗಳ ಮಿಡ್ಲಲ್ಲಿ ಬರುತ್ತೆ. 14, 15, 16, 17 ಈ 4 ದಿವಸ ಒಂದು ದಿವಸ ಬರುತ್ತೆ. ಆ ದಿನದಂದು ಸ್ವಾಮಿ ಕೊರಗಜ್ಜ ದೇವರಿಗೆ ವಿಶೇಷವಾಗಿ ಹರಕೆಯ ನೇಮೋತ್ಸವ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಭಕ್ತರ ಬಂದು ಇಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ಲಿಕ್ಕೆ ಹೇಳಿರುವಂತಹ ಹರಕೆಯ ಕೋಲ. ಆ ಹರಕೆಯ ಕೋಲ ಸುಮಾರು ಒಂದು 3 ವರ್ಷದಿಂದ ಇತ್ತೀಚೆಗೆ ನಿರಂತರವಾಗಿ ಅಂದ್ರೆ 1 ತಿಂಗಳು ಕೂಡ ಬಾಕಿ ಆಗದೆ ಕಂಟಿನ್ಯೂ ಆಗಿ ಆಗ್ತಾ ಇದೆ. ಅದು ಈಗಾಗಲೇ ನಮ್ಗೆ ಕೋಲ ಬುಕ್ಕಿಂಗ್ ಆಗಿದ್ದು 2027 ತನಕ ನೇಮೋತ್ಸವ ಬುಕ್ಕಿಂಗ್ ಆಗಿರುತ್ತದೆ. ಪ್ರತಿ ತಿಂಗಳ ಸಂಕ್ರಮಣಕ್ಕೆ ಇಲ್ಲಿ ಕೊರಗಜ್ಜನಿಗೆ ಕೋಲ ಹಾಗೂ ಅಗೇಲು ಸೇವೆ ಹಾಗೂ ಸಪರಿವಾರ ದೈವಗಳಿಗೆ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಆಮೇಲೆ ಇವತ್ತಿನಿಂದ ಅಂದ್ರೆ ಈ ಅಕ್ಟೋಬರ್ 2025ರಿಂದ ಕೊರಗಜ್ಜ ದೇವರಿಗೆ ಎರಡು ಜೋಡಿ ನೇಮೋತ್ಸವ ಮಾಡುವಂತ ನಾವು ತೀರ್ಮಾನಿಸಿದ್ದು. ಅದೇ ರೀತಿ ಇಂದಿನ ಕೋಲದಲ್ಲಿ ಅಜ್ಜನ ಹತ್ರ ನಾವು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಅಜ್ಜರ ಸ್ವಾಮಿ ಕೊರಗಜ್ಜ ದೈವದ ಪೂರ್ಣ ಪ್ರಮಾಣದ ಒಪ್ಪಿಗೆಯನ್ನು ಪಡೆದು ಈ ತಿಂಗಳಿಂದ ನಾವು ಇಲ್ಲಿ 2 ಕೋಲವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮ್ಗೆ ಇದು ಬರುವಂತದ್ದು ಕ್ಷೇತ್ರ ಓಪನ್ ಇರುವಂತದ್ದು ಸಂಕ್ರಮಣ ದಿವಸ ಎಲ್ಲ ದೇವರ ಗುಡಿಯೆಲ್ಲ ಓಪನ್ ಮಾಡಿ ಪೂಜೆ ಮಾಡಿ ನೇಮೋತ್ಸವವನ್ನು ನೋಡ್ಬೋದು. ಉಳಿದಂತೆ ಪ್ರತಿ ವಾರದ ಆದಿತ್ಯವಾರದಂದು ಬೆಳಿಗ್ಗೆ 8ರಿಂದ ಸಂಜೆ 4 ಗಂಟೆ ತನಕ ಇಲ್ಲಿ ಪೂಜೆ ಮಾಡ್ತಾರೆ. ಆ ದಿವಸ ನಿಮ್ಗೆ ಕೋಲ ಇರುವುದಿಲ್ಲ. ಭಕ್ತರು ಬಂದ್ರೆ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ರೂಪದಲ್ಲಿ ಕರಿಗಂಧವನ್ನು ನಾವು ನೀಡ್ತೇವೆ. ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವು ಸಪರೇಟ್ ರೂಮ್ ಅಂತ ಇಲ್ಲ, ಒಂದು ಹಾಲ್ ಇದೆ ನಮ್ಮದೇ ಈ ಕಾಂಪೌಂಡ್ ಹಾಲ್ ಇದೆ. ಆ ಹಾಲ್ ಅಲ್ಲಿ ಉಳ್ಕೊಳ್ಬಹುದು. ಬೆಳಿಗ್ಗೆ ಬೇಗ ಬಂದ್ರೆ ಅಥವಾ 1 ದಿವಸ ಮುಂಚಿತ ಬಂದ್ರೆ ಉಳ್ಕೊಳ್ಬಹುದು. ಅದೇ ರೀತಿ ಶೌಚಾಲಯದ ವ್ಯವಸ್ಥೆ, ಬಾತ್ರೂಮ್ ನ ವ್ಯವಸ್ಥೆ ಎಲ್ಲ ಇದೆ. ನಮಸ್ತೆ, ನನ್ನ ಹೆಸರು ರುಕ್ಮಯ ಮಡಿವಾಳ ಅಂತ. ಈ ಕ್ಷೇತ್ರದ ಮಧ್ಯಸ್ಥ ನಾನು. ಅದೇ ರೀತಿ ಈ ಕ್ಷೇತ್ರ ಇರುವುದು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮದ ಕೊಕ್ಕಡ ಪಟ್ಲಡ್ಕ ಎಂಬಲ್ಲಿ ಇರುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕ್ರಮಣ ಭಕ್ತರ ಅಗೇಲು ಸೇವೆ, ಅದೇ ರೀತಿ
ಪ್ರತಿ ಸಂಕ್ರಮಣದ ಹೊತ್ತು ಭಕ್ತರ ಹರಕೆ ಕೋಲ ಸೇವೆ ನಡೀತಾ ಇರುತ್ತೆ. ಅದೇ ರೀತಿ ಫೆಬ್ರವರಿಯಲ್ಲಿ ವರ್ಷದ ಕೋಲ ಸೇವೆ ನಡೆಯುತ್ತೆ. ಇಲ್ಲಿ ಅಧಿಕಾರದ ದೈವ ಅಂದ್ರೆ ಮೂವೇರು ಮುಗಿಯರ್ಲು ತಣ್ಣಿಮಾಣಿಗ, ಅದೇ ರೀತಿ ಚಾಮುಂಡಿ ಗುಳಿಗ, ಅಧಿಕಾರ ಕೊರಗಜ್ಜ, ಈ ಜಾಗದಲ್ಲಿ ಈ ದೈವಗಳು ಇರುತ್ತೆ. ಅದೇ ರೀತಿ ಈ ಫೆಬ್ರವರಿಯಲ್ಲಿ ಎಲ್ಲಾ ದೈವಗಳಿಗೆ ಕೋಲ ಸೇವೆ ನಡೆಯುತ್ತೆ. ಪ್ರತಿ ಸಂಕ್ರಮಣ ಸೇವೆ ಹೊತ್ತಿಗೆ ಭಕ್ತರು ಕೆಲವು ಕಷ್ಟಗಳೆಲ್ಲ ಇಲ್ಲಿ ಪರಿಹಾರ ಆಗಿದೆ. ಅದೇ ರೀತಿ ಮಾತನಾಡದೆ ಇರುವವರ ಕಷ್ಟ ಪರಿಹಾರ ಆಗಿದೆ. ಈ ಕ್ಷೇತ್ರದಲ್ಲಿ ಬಂದು ಒಬ್ರು ಧಾರವಾಡದ ಕಡೆ ಒಂದು ಹುಡುಗಿ ಅದೆಷ್ಟೋ ವರ್ಷ ಮಾತನಾಡದೇ ಇದ್ದಂತ ಹುಡುಗಿ ಇಲ್ಲಿ ಬಂದು ಮಾತನಾಡಿದಂತ ಇದೆ. ಅದೇ ರೀತಿ ಕಳ್ಳತನ ಅಥವಾ ಇನ್ನಿತರ ಆರೋಗ್ಯದ ವಿಚಾರದಲ್ಲಿ ನಡೆಯಲಾಗದಂತವರು ಇದ್ರೆ ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಆ ಅಜ್ಜ ಎಲ್ಲಾ ಸೇವೆಯನ್ನು ನಡೆಸಿಕೊಡುತ್ತಾರೆ. ಅದೇ ರೀತಿ ಧರ್ಮದಲ್ಲಿ ಇದ್ರೆ ಅಧರ್ಮ ಆಗದಾಗೆ ಕೊರಗಜ್ಜ ನಡೆಸಿಕೊಡುತ್ತಾರೆ ಎಂಬುದು ಇಲ್ಲಿಯ ನಂಬಿಕೆ. ಭಕ್ತರು ಬರುವಾಗ ಸೇವೆ ಯಾವ ರೀತಿ ಇರ್ತಕ್ಕಂಥದ್ದು, ಏನ್ ಕೊಡಬೇಕು? ನೋಡಿ, ಇಲ್ಲಿ ಕೊರಗಜ್ಜ ಯಾವ ಸೇವೆ ಅಂತ ಕೇಳಲಿಲ್ಲ. ಆದ್ರೆ ಈ ಕೊರಗಜ್ಜ ತುಳುನಾಡಿನಲ್ಲಿ ಕೊಡುವಂತ ಸೇವೆ ಏನಂದ್ರೆ ಎಲೆ ಅಡಿಕೆ, ಬೀಡ ಚಕ್ಕುಲಿ, ಅದೇ ರೀತಿ ಸೇಂದಿ ಸಾರಾಯಿ ಇದನ್ನು ಇಲ್ಲಿಗೆ ಅರ್ಪಿಸುವಂತದ್ದು. ಇದು ಈ ಕೊರಗಜ್ಜನ ಮಹಿಮೆ. ಈ ಕೊರಗಜ್ಜನಿಗೆ ಅತಿ ಸಿಂಪಲ್ ಆಗಿ ಕೊಡುವಂತ ಸೇವೆ ಇದು. ಆಡಂಬರದ ಸೇವೆಯನ್ನು ಯಾವತ್ತೂ ಅಜ್ಜ ಕೇಳಲಿಲ್ಲ. ಇವೆಲ್ಲ ಪ್ರತಿ ತಿಂಗಳು ಸಂಕ್ರಮಣದಂದೇ ಪೂಜೆ ಇರುತ್ತೆ ಅಥವಾ ಪ್ರತಿದಿನ ಪೂಜೆ ಇರುತ್ತೆ? ಇಲ್ಲಿ ಪ್ರತಿ ಭಾನುವಾರ ಈ ಬಾಗಿಲು ತೆರೆದಿರುತ್ತೆ. ಇಲ್ಲಿ ಅರ್ಚಕರು ಯಾರಾದ್ರೂ ಇರ್ತಾರೆ. ಅದೇ ರೀತಿ ಬಂದವರು ಅವರವರೇ ಬಂದು ಇಲ್ಲಿ ಅರಕೆಯ ಬೀಡ ಚಕ್ಕುಲಿ ಏನಾದ್ರೂ ಇದ್ರೆ ಇಲ್ಲಿ ಇಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬಹುದು. ಬರುವ ಭಕ್ತಾದಿಗಳಿಗೆ ಇಲ್ಲಿ ಏನಾದ್ರು ವಿಶೇಷವಾದ ಪ್ರಸಾದದ ವ್ಯವಸ್ಥೆ ಏನಾದ್ರು ಇದೆಯಾ? ಇಲ್ಲ, ಸಂಕ್ರಮಣ ದಿವಸ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಬಾಕಿ ಯಾವುದೇ ವಿಚಾರದಲ್ಲೂ ಯಾವುದೇ ಸೇವೆ ಇರುವುದಿಲ್ಲ. ಪ್ರತಿ ಸಂಕ್ರಮಣ ಬಂದವರಿಗೆ ಅನ್ನದಾನ ಎಲ್ರಿಗೂ ಇಲ್ಲಿ ನಡೆಯುತ್ತೆ. ಬರುವ ಭಕ್ತಾದಿಗಳು ಸಂಕ್ರಮಣದಲ್ಲಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಪೂಜೆ ನಡೀತಾ ಇರುತ್ತೆ? ಸಂಕ್ರಮಣದಿಂದ ಬೆಳಗಿನ ಜಾವದಿಂದ ಪ್ರಾರಂಭ ಆಗುತ್ತೆ. ಸಂಜೆ 6:30 ಗಂಟೆವರೆಗೆ ಸಾಧಾರಣವಾಗಿ ಇಲ್ಲಿ ಇರುತ್ತೆ. ಬರುವ ಭಕ್ತಾದಿಗಳು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ಇಲ್ಲಿ ಕೂಪನ್ ಅನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ಇರುತ್ತೆ? ಅದರ ನಂತರ ಆ ಕೂಪನ್ ಕೊಟ್ಟಂತ ಭಕ್ತಾದಿಗಳಿಗೆ ಎಷ್ಟು ಗಂಟೆಗೆ ದರ್ಶನವನ್ನ ಪ್ರಶ್ನೆಗೆ ಕೇಳುವಂತ ಸಮಯ ಸಿಗುತ್ತೆ? ನೋಡಿ, ಇಲ್ಲಿ ಸಾಧಾರಣವಾಗಿ 6:30 ಗಂಟೆಯಿಂದಲೇ ಕೂಪನ್ ಕೊಡುವಂತ ವ್ಯವಸ್ಥೆ ನಡೆಯುತ್ತೆ. ಆದ್ರೆ ದೈವ ಕೋಲ ಪ್ರಾರಂಭ ಆಗುವುದು 9:30 ಗಂಟೆಯ ನಂತರ ಕೋಲ ಪ್ರಾರಂಭ ಆಗುತ್ತೆ. ಕೋಲ ಪ್ರಾರಂಭ ಆದ ನಂತರ ಯಾರು ಹರಕೆಯ ಸೇವೆ ಕೊಟ್ಟಿರ್ತಾರ ಅವರಿಗೆ ಪ್ರಥಮವಾದಂತ ಪ್ರಸಾದವನ್ನು ಕೊಟ್ಟು ಅವರ ಏನೆಲ್ಲ ಇದೆ ಅದನ್ನೆಲ್ಲ ಕೇಳಿ ಅವರಿಗೆ ಅದರ ತೀರ್ಮಾನವನ್ನು ಕೊಟ್ಟು ತದನಂತರ ಈ ಸಣ್ಣ ಮಕ್ಕಳನ್ನು ಅಜ್ಜನ ಮಡಿಲಿಗೆ ಹಾಕುವಂತ ಕ್ರಮ ಇದೆ ಇಲ್ಲಿ. ಆ ಮಡಿಲಿಗೆ ಹಾಕಿದ ನಂತರ ಯಾರಾದ್ರೂ ಏನಾದ್ರೂ ಹರಕೆ ಹೇಳಿದಂತ ವಸ್ತುಗಳಿದ್ರೆ ಅದನ್ನು ಸಮರ್ಪಣೆ. ಆ ನಂತರ ಕೂಪನ್ ಟೋಕನ್ ಯಾರು ಮಾಡಿದಾರ ಅವರಿಗೆ ಪ್ರಶ್ನೆ ಕೊಡುವಂತ ವಿಚಾರ ಇರುತ್ತೆ. ನನ್ನ ಹೆಸರು ಪ್ರತಿಭಾ, ಸಕಲೇಶ್ಪುರದಿಂದ. ನಾನು ಹೀಗೆ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಿರುವಾಗ ಇದ್ರದ್ದು ಒಂದು ಅಡ್ವರ್ಟೈಸ್ ಬಂತು. ಇದರಲ್ಲಿ ನೋಡಿ ಇನ್ನು ಮಂಗಳೂರಿಗೆ ಹೋಗೋದಕ್ಕಿಂತ ಇದು ತುಂಬಾ ನಿಯರ್ ಇದೆಲ್ಲ ಅಂತ ಹೇಳಿ ಒಂದ್ ದಿವಸ ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ಬಟ್ ತುಂಬಾ ಖುಷಿ ಅನ್ಸುತ್ತೆ, ಇಲ್ಲಿಗೆ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ಯಾವ ಇದ್ರಲ್ಲಾದ್ರೂ ಅಷ್ಟೇ, ಒಂದ್ ಸ್ವಲ್ಪ ಏಳಿಗೆ ಆಗ್ಲಿ ಎಲ್ಲ ಇದ್ರಲ್ಲೂ ಚೆನ್ನಾಗಿದೆ. ತಿಂಗಳು ಬರ್ಬೇಕು ಅಂತಲೂ ಅನಿಸುತ್ತೆ ಇಲ್ಲಿಗೆ. ಎಷ್ಟು ವರ್ಷದಿಂದ ಬರ್ತೀರಾ? ನಾನೊಂದು 4-5 months ಇಂದ ಬರ್ತಾ ಇದ್ದೀನಿ. ಕಂಡಿದ್ದೀವಿ, ಪರವಾಗಿಲ್ಲ. ಫ್ಯಾಮಿಲಿ ಜೊತೆ ಹೌದು. ಸಂಕ್ರಮಣ ದಿವಸ ಇದು ಆಗ್ತದೆ, ತಿಂಗಳು ಸಂಕ್ರಮಣ ದಿವಸ ಆಗುತ್ತೆ, ಬರ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಅನ್ಸುತ್ತೆ, ಒಂಥರ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಖುಷಿ ಅನ್ಸುತ್ತೆ. ಪ್ರತಿಭಾ. ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಮೀಪವಿರುವ ಕೊಕ್ಕಡ ಗ್ರಾಮದ ಸಮೀಪದ ಪಟ್ಲಡ್ಕ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಕೊರಗಜ್ಜನ ನೋಡಲು ಬರುವ ಭಕ್ತಾದಿಗಳು ತಂಡೋಪತಂಡವಾಗಿ ಬಂದು ದೈವದ ನುಡಿ ಕೇಳ್ತಾರೆ. ಶ್ರೀ ಕ್ಷೇತ್ರ ಪಟ್ಲಡ್ಕದಲ್ಲಿ ನಡೆಯುವ ಸೇವೆಗಳು ಹಾಗೂ ಸ್ವಾಮಿ ಕೊರಗಜ್ಜ ದೈವದ ಕೋಲದ ಬಗ್ಗೆ, ಶ್ರೀ ಕ್ಷೇತ್ರ ಪಟ್ಲಡ್ಕದಲ್ಲಿ ನಡೆಯುವ ಸೇವೆಗಳು ಹಾಗೂ ಸ್ವಾಮಿ ಕೊರಗಜ್ಜ ದೈವದ ಕೋಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿ. ಶ್ರೀಗಡಿಯಾಡಿ ಆದಿಮುರ್ಗಿರ್ಗಳ ಸ್ವಾಮಿ ಕೊರಗಜ್ಜ ಹಾಗೂ ಪರಿವಾರ ದೈವಗಳ ದೇವಸ್ಥಾನ, ಪಟ್ಲಡ್ಕ, ಕೊಕ್ಕಡ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಮೊಬೈಲ್ ನಂಬರ್ 7022222765, 7338447369, 9632787076, 8217368288 ಈ ನಂಬರ್ಗೆ ಸಂಪರ್ಕಿಸಿದ್ರೆ
ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಮುಂದಿನ ಬಾರಿ ಮತ್ತೊಂದು ದೈವದ ಸನ್ನಿಧಾನದೊಂದಿಗೆ ಮತ್ತೆ ಭೇಟಿ ಮಾಡ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಟೈಮ್ 9 ಕನ್ನಡ ನ್ಯೂಸ್. ವರದಿ ಹರೀಶ್ ಬಾಬು BH.
ಕೊಟ್ಟು ಆಗಲ್ಲ ಇനി ಸೇವೆಯನ್ನು ಕೊರನಿತ್ತಿಲ್ಲ ಎಗಳ ಆದ್ಯ ಗುಣವಂತ ಕೊರವೇನು ಬರುವ ಉದ್ದೇಶ ಈ ಒಂದು ಇനി ಪಾಪದ ಸಂಸಾರ ಈ ಸೇವೆಯನ್ನು ಕೊಡ್ತೇವೆ ಅಂಜನೆ ಭುವನೇಶ್ವರಿಗೆ ಮಣ್ಣಿಗೆ ಬರ್ತೇವೆ ಇದಕ್ಕೆ ದುಪ್ಪಳ ಸೇವೆಯನ್ನು ಕೊಡ್ತೇವೆ ಕೊರನಿತ್ತಳ ದಾರಿನ ಮೂರ್ತಿ ಸಂಸ್ಕಾರಗಳನ್ನು ಲಗ್ನ ಬಗ್ಗೆ ಒದಗಗಳು ಲಗ್ನ ಆತಿಥಿ ಲಗ್ನದ ವಿಘ್ನ ಒಂದುಂಟು ಅರ್ಜಗೊಂದು ಸೇವೆಯನ್ನು ಕೊರನಿತ್ತಿಲ್ಲ ಆ ವಿಘ್ನ ದೂರ ಬಂದದ್ದು ಆಯ್ನ ಅತಿ ಬೇಗ ಸಂಸಾರಕ್ಕೆ ಲಗ್ನ ಬಗ್ಗೆ ಒದಗಾದುದರು ಅಂಚನೆ ಮಲ್ಪಂಚಿನ ಉದ್ಯೋಗಗಳ ಅದಕ್ಕೆ ಬೆರೆಸಾದ ಉಂಟು ಅನುಕೊಂಡ ಉದ್ದೇಶ ಒಂದು ಈ ಅಪೂರ್ಣೇಶ್ವರಿ ಬಂದಿದ್ದ ಮತ್ತೆ ಸಂಸಾರಕ್ಕೆ ಸೇವೆಯನ್ನು ಕೊಡ್ತೇವೆ ಅಪಗಾಡ ಇತ್ತಲಾದ ಕೊಡ್ತರು ಜೋಡಿನೇ ಕೊರ್ಪಂಚಿನ ಪೊರ್ತು ಈ ಪೊರ್ತು ತುಂಬಾ ತಾದು ಮೂಡಾಯಿ ಘಟ್ಟದ ಬರೀದು ಪಟ್ಟಾಯಿ ಸಮುದ್ರದ ಬರಿ ಮುಟ್ಟ ತೆರಿಕಾಯಿ ನೀಲೇಶ್ವರದ್ದು ಬಡಕಾಯಿ ಬಾರ್ಕೂರು ಮುಟ್ಟ ಪರಶುರಾಮನ ದೃಷ್ಟಿ ನಾಗನೆಡೆತ ಪಂಚವರ್ಗದ ಪುಣ್ಯದ ಭೂಮಿ ತುಳುವನಾಡು ಈ ತುಳುವನಾಡು ಭೂತಲ ಮಾಡಿ ಮಾಡಿದಂತಿದ್ದ ಕಟ್ಟು ಪ್ರಕಾರವಾದ ದುಂಬತ್ತ ವಿಘ್ನನಿವಾರಕ್ಕೆ ಮಹಾಗಣಪತಿ ದೇವರಿಗೆ ತರತಕ್ಕ ಒಂದು ಅವಿನ ಬಳಿತ ಅರಳು ಭೂಮಿ ಉಂಡಾಗಿದ್ದು ನಾನು ಹಾದುಗುಂಬ ದೇವರಿಗೆ ನೆರವರಿಕೆ ಮತ್ತೊಂದು ಭೂಮಿ ತುಕಂದೈವ ಕಲ್ಯಾಣಕ್ತೇಶ್ವರಿಗೆ ತರತಕ್ಕ ಒಂದು ಅವೇ ಪ್ರಕಾರವಾದ ಈ ಸೀಮೆಯ ಅಧಿಕಾರನು ಬೆರೆವಂದು ಮಾತ್ರ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿಯವರಿಗೆ ನೆರವರಿಕೆ ಮತ್ತೊಂದು ಹೊಟ್ಟೆಪ್ಪೆ ಉಳ್ಳ ಅಲ್ಲಿಗೆ ತರತಕ್ಕ ಒಂದು ಒರಿಯಲ್ಲಪ್ಪನ ಕರ್ತನ